ನಮಸ್ಕಾರ. ನಮ್ಮ ನವರಾತ್ರಿ ವಿಶೇಷ ಸರಣಿಯ 8ನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕಾಲರಾತ್ರಿ ದೇವಿಯ ಉಗ್ರ ರೂಪದ ನಂತರ ಇಂದು ನಾವು ಮತ್ತೊಂದು ಅತಿ ಶಾಂತ ಮತ್ತು ಪವಿತ್ರ ರೂಪದ ದೇವಿಯ ಆರಾಧನೆಗೆ ಸಿದ್ಧರಾಗಿದ್ದೇವೆ. ನವರಾತ್ರಿಯ 8ನೇ ದಿನ ನಾವು ಪೂಜಿಸುವ ದೇವತೆ ದುರ್ಗಾದೇವಿಯ 8ನೇ ಅವತಾರ ಶ್ರೀ ಮಹಾಗೌರಿ ದೇವಿ. ಮಹಾಗೌರಿ ಎಂಬ ಹೆಸರು ಕೇಳಿದಾಗ ನಿಮಗೆ ಶುದ್ಧತೆ, ಶಾಂತಿ ಮತ್ತು ಸೌಂದರ್ಯ ನೆನಪಾಗುತ್ತದೆ ಅಲ್ಲವೇ? ಈಕೆಯು ತಪಸ್ಸಿನಿಂದ ಪರಿಶುದ್ಧಳಾದ ದೇವತೆ. ಬನ್ನಿ, ಈಕೆಯ ಹೆಸರಿನ ಹಿಂದಿರುವ ಮಹತ್ವ ಮತ್ತು ಶಿವನನ್ನು ಪಡೆಯಲು ಮಾಡಿದ ಮಹಾನ್ ತಪಸ್ಸಿನ ಅದ್ಭುತ ಕಥೆಯನ್ನು ತಿಳಿಯೋಣ. ಪುರಾಣಗಳ ಪ್ರಕಾರ ಮಹಾಗೌರಿ ದೇವಿಯು ಪಾರ್ವತೀ ದೇವಿಯ ಒಂದು ಸುಂದರ ರೂಪ. ಬಾಲಕಿ ಪಾರ್ವತಿಗೆ ಬಾಲ್ಯದಿಂದಲೂ ಶಿವನ ಮೇಲೆ ಪ್ರೀತಿಯಿತ್ತು. ಆಕೆಗೆ ಶಿವನನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ವಿವಾಹವಾಗಬಾರದು ಎಂಬ ಸಂಕಲ್ಪವಿತ್ತು. ಆದರೆ ಶಿವನು ತೀವ್ರ ತಪಸ್ಸಿನಲ್ಲಿ ನಿರತನಾಗಿದ್ದರಿಂದ ಆತನನ್ನು ಒಲಿಸಿಕೊಳ್ಳುವುದು ಸುಲಭವಾಗಿರಲಿಲ್ಲ. ತನ್ನ ಸಂಕಲ್ಪವನ್ನು ಈಡೇರಿಸಿಕೊಳ್ಳಲು ಪಾರ್ವತೀದೇವಿ ಕಠಿಣ ತಪಸ್ಸನ್ನು ಪ್ರಾರಂಭಿಸಿದಳು. ಅವಳು ಸಾವಿರಾರು ವರ್ಷಗಳ ಕಾಲ ಆಹಾರ, ನೀರು ತ್ಯಜಿಸಿ ತಪಸ್ಸು ಮಾಡಿದಳು. ಬಿಸಿಲು, ಮಳೆ, ಚಳಿ, ಗಾಳಿ ಯಾವುದನ್ನೂ ಲೆಕ್ಕಿಸದೆ ಶಿವನನ್ನು ಪತಿಯಾಗಿ ಪಡೆಯಲು ತೀವ್ರ ತಪಸ್ಸಿನಲ್ಲಿ ನಿರತಳಾದಳು. ಈ ಕಠಿಣ ತಪಸ್ಸಿನಿಂದ ಆಕೆಯ ಸುಂದರವಾದ ದೇಹವು ಕಪ್ಪಾಗಿ ಕಲುಷಿತಗೊಂಡಿತು. ಪಾರ್ವತೀದೇವಿಯ ಅದಮ್ಯ ತಪಸ್ಸಿಗೆ ಶಿವನು ಮೆಚ್ಚಿದನು. ಆಕೆಯ ಮುಂದೆ ಪ್ರತ್ಯಕ್ಷನಾದ ಶಿವನು ಆಕೆಯನ್ನು ಮದುವೆಯಾಗಲು ಒಪ್ಪಿಕೊಂಡನು. ಆಗ ಶಿವನು ತನ್ನ ಶಕ್ತಿಯಿಂದ ಪಾರ್ವತಿಯ ದೇಹದ ಮೇಲಿದ್ದ ಕಶ್ಮಲವನ್ನು ಹೋಗಲಾಡಿಸಲು ಗಂಗಾನದಿಯ ಪವಿತ್ರ ಜಲದಿಂದ ಆಕೆಗೆ ಸ್ನಾನ ಮಾಡಿಸಿದನು. ಗಂಗಾಜಲದ ಸ್ಪರ್ಶದಿಂದ ಪಾರ್ವತಿಯ ಕಪ್ಪಾಗಿದ್ದ ದೇಹವು ಮತ್ತೆ ಶುಭ್ರ ಬಿಳಿ ಬಣ್ಣಕ್ಕೆ ಮರಳಿತು. ಆಕೆ ಸೌಂದರ್ಯದಿಂದ ಕಂಗೊಳಿಸಿದಳು. ಅಂದಿನಿಂದ ಆಕೆಗೆ ಮಹಾಗೌರಿ ಎಂಬ ಹೆಸರು ಬಂತು. ಮಹಾ ಎಂದರೆ ಮಹಾನ್ ಮತ್ತು ಗೌರಿ ಎಂದರೆ ಶುಭ್ರ ಬಿಳಿ. ಈಕೆಯು ಶುದ್ಧತೆ, ಶಾಂತಿ ಮತ್ತು ತಪಸ್ಸಿನ ಫಲದ ಪ್ರತಿರೂಪ. ಶಿವನನ್ನು ಪಡೆಯಲು ಆಕೆ ಮಾಡಿದ ತ್ಯಾಗ ಮತ್ತು ತಪಸ್ಸು ಲೋಕಕ್ಕೆ ಆದರ್ಶವಾಯಿತು. ಮಹಾಗೌರಿ ದೇವಿಯು ಅತ್ಯಂತ ಶಾಂತ ಮತ್ತು ಸುಂದರ ರೂಪವನ್ನು ಹೊಂದಿದ್ದಾಳೆ. ಆಕೆಯ ಮೈಬಣ್ಣ ಶುಭ್ರ ಬಿಳಿ, ಹಿಮದಂತೆ ಶುದ್ಧವಾಗಿದೆ. ಆಕೆಯು ಶುಭ್ರ ಬಿಳಿ ವಸ್ತ್ರಗಳನ್ನು ಧರಿಸಿರುತ್ತಾಳೆ. ಆಕೆಯ ವಾಹನ ಬಿಳಿ ವೃಷಭ ಎತ್ತು. ಆಕೆಯು 4 ಕೈಗಳನ್ನು ಹೊಂದಿದ್ದು ಮೇಲಿನ ಬಲಗೈಯಲ್ಲಿ ತ್ರಿಶೂಲವನ್ನು, ಕೆಳಗಿನ ಬಲಗೈಯಲ್ಲಿ ಅಭಯ ಮುದ್ರೆಯನ್ನು ಹಿಡಿದಿರುತ್ತಾಳೆ. ಮೇಲಿನ ಎಡಗೈಯಲ್ಲಿ ಡಮರುಗವನ್ನು, ಕೆಳಗಿನ ಎಡಗೈಯಲ್ಲಿ ವರಮುದ್ರೆಯನ್ನು ಹಿಡಿದಿರುತ್ತಾಳೆ. ಆಕೆಯ ಮುಖದಲ್ಲಿ ಸೌಮ್ಯವಾದ ನಗು ಮತ್ತು ತಪಸ್ಸಿನಿಂದ ಬಂದ ದಿವ್ಯ ತೇಜಸ್ಸು ಇರುತ್ತದೆ. ಮಹಾಗೌರಿ ದೇವಿಯನ್ನು ಪೂಜಿಸುವುದರಿಂದ ಪಾಪಗಳು ನಿವಾರಣೆಯಾಗುತ್ತವೆ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಮತ್ತು ಜೀವನದಲ್ಲಿ ಶುದ್ಧತೆ ಬರುತ್ತದೆ. ಆಕೆಯು ಭಕ್ತರಿಗೆ ಸುಖ, ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ಕರುಣಿಸುತ್ತಾಳೆ. ನವರಾತ್ರಿಯ 8ನೇ ದಿನದಂದು ಮಹಾಗೌರಿ ದೇವಿಯನ್ನು ಆರಾಧಿಸುವಾಗ ಈ ಕೆಳಗಿನ ಮಂತ್ರವನ್ನು ಪಠಿಸುವುದರಿಂದ ಆಕೆಯ ಆಶೀರ್ವಾದ ಲಭಿಸುತ್ತದೆ ಮತ್ತು ಎಲ್ಲ ಪಾಪಗಳು ನಿವಾರಣೆಯಾಗುತ್ತವೆ. ಓಂ ದೇವೀ ಮಹಾಗೌರ್ಯೈ ನಮಃ. ಶ್ವೇತೆ ವೃಷೇ ಸಮಾರೂಢ ಶ್ವೇತಾಂಬರಧರಾ ಶುಚಿಃ. ಮಹಾಗೌರೀ ಶುಭಂ ದದ್ಯಾದ್ ಮಹಾದೇವ ಪ್ರಮೋದದ. ಈ ಮಂತ್ರವನ್ನು ಜಪಿಸುವುದರಿಂದ ಮಹಾಗೌರಿ ದೇವಿಯು ನಮ್ಮಲ್ಲಿರುವ ನಕಾರಾತ್ಮಕತೆ, ಅಜ್ಞಾನವನ್ನು ನಿವಾರಿಸಿ ಶುದ್ಧ ಮನಸ್ಸು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತಾಳೆ. ನವರಾತ್ರಿಯ ಈ 8ನೇ ದಿನ ಮಹಾಗೌರಿ ದೇವಿಯ ಆರಾಧನೆಯು ನಮಗೆ ಶುದ್ಧತೆ, ಶಾಂತಿ ಮತ್ತು ತಪಸ್ಸಿನ ಮಹತ್ವವನ್ನು ತಿಳಿಸುತ್ತದೆ. ಈಕೆ ಎಲ್ಲ ಪಾಪಗಳನ್ನು ನಿವಾರಿಸುವವಳು ಮತ್ತು ಶುಭವನ್ನು ಮಾಡುವವಳು. ಈ ದಿನವನ್ನು
ದುರ್ಗಾಷ್ಟಮಿ ಎಂದು ಆಚರಿಸಲಾಗುತ್ತದೆ. ಇದು ನವರಾತ್ರಿಯ ಅತ್ಯಂತ ಮಹತ್ವದ ದಿನಗಳಲ್ಲಿ ಒಂದಾಗಿದೆ. ಮಹಾಗೌರಿ ದೇವಿಯ ಶುದ್ಧ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ. ನಿಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸೌಂದರ್ಯ ತುಂಬಿರಲಿ. ಜೈ ಮಾತಾದಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.